ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹನುಮತ್ ಜಯಂತಿ, ಹನುಮದ್ ವ್ರತ ಶಬ್ದಗಳು ಕಿವಿಗೆ ಬೀಳ್ತಾ ಇರುತ್ತೆ. ಎಷ್ಟೋ ಜನರಿಗೆ ಈ ಎರಡು ಒಂದೇ ಅಂತ ಅನ್ನಿಸ್ತಾ ಇರುತ್ತೆ. ಹನುಮ ಎರಡು ಕಡೆ, ಆದರೆ ಒಂದು ಕಡೆ ವ್ರತ, ಮತ್ತೊಂದು ಕಡೆ ಜಯಂತಿ ಇದೆ, ವ್ಯತ್ಯಾಸ ಇದೆ. ಒಂದು ಅಂದರೆ ಹನುಮದ್ ವ್ರತ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ದಿವಸ ಬರೋದು. ಇನ್ನು ಹನುಮತ್ ಜಯಂತಿ ಚೈತ್ರ ಮಾಸ ಶುಕ್ಲ ಪಕ್ಷ ಪೂರ್ಣಿಮೆ. ಎರಡಕ್ಕೂ ವ್ಯತ್ಯಾಸ ಇದೆ. ಯಾಕೆ 2 ದಿವಸ ಇರೋದು ಹನುಮಂತನ ಬಗ್ಗೆ? ಹನುಮತ್ ಜಯಂತಿ ಅಂದರೆ ಹನುಮಂತ ಹುಟ್ಟಿದ ದಿವಸ. ಹನುಮತ್ ವ್ರತ ಅದು ಹುಟ್ಟಿದ ದಿವಸನೂ ಅಲ್ಲ. ಅದನ್ನು ವಿಶೇಷವಾಗಿ ಪಾಂಡವರು ವನವಾಸ ಕಾಲದಲ್ಲಿದ್ದಾಗ ಅನುಷ್ಠಾನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವತ್ತಿನಿಂದ ಆ ಹನುಮತ್ ವ್ರತ ಆಚರಣೆ ಬಂದಿದೆ. ಇನ್ನು ಹನುಮತ್ ಜಯಂತಿ ಬಗ್ಗೆ ವಿಶೇಷವಾಗಿ ನೋಡೋಣ. ಹನುಮತ್ ಜಯಂತಿ ಬಹಳ ವಿಶೇಷ. ಯಾಕೆ? ಹನುಮಂತ ಹುಟ್ಟಿದ ದಿವಸ. ಬಹಳ ಸಂಭ್ರಮ ಇತ್ತು ಆವತ್ತಿನ ದಿವಸ. ಅಂಜನಾದೇವಿಗೆ, ಕೇಸರಿಗೆ, ಯಾಕೆ ವಾಯುದೇವರ ಅನುಗ್ರಹದಿಂದ ಹುಟ್ಟಿದ್ದಾನೆ ಹನುಮಂತ. ಎಷ್ಟು ಸಂತೋಷ, ವಾಯುದೇವರೇ ಬಂದರು ಒಂದು ರೂಪದಲ್ಲಿ. ಇಂಥ ಹನುಮತ್ ಜಯಂತಿ ದಿವಸ ನಾವೆಲ್ಲ ಏನು ಮಾಡಬೇಕು ಅಂದರೆ, ಬೆಳಗಿನ ಜಾವದಿಂದ ರಾತ್ರಿವರೆಗೂ ಇಷ್ಟನ್ನು ತಪ್ಪದೇ ಮಾಡಬೇಕು. ಇಷ್ಟು ಮಾಡಿ ಜೀವನವಿಡೀ ಜಯ ಜಯ. ಯಾವುದಕ್ಕೆ ಕೆಲಸಕ್ಕೆ ಕೈ ಹಾಕಿದರೂ ನಮಗೆ ಜಯ ಖಂಡಿತ. ಯಾಕಂದರೆ ಹನುಮಂತ ಮಾಡಿದ ಕೆಲಸ ಎಷ್ಟು ದೊಡ್ಡದು. ರಾಮಾಯಣದಲ್ಲಿ ಇಡೀ ಹನುಮಂತನ ಪರಾಕ್ರಮನೇ ಪರಾಕ್ರಮ. ಹನುಮಂತ ಅಲ್ಲೇ ಹೆಜ್ಜೆ ಇಟ್ನ, ಕಾಲಿಟ್ನ, ಅವನ ಕೈ ಹಾಕಿದನ ಕೆಲಸಕ್ಕೆ ಖಂಡಿತ ನೆರವೇರುತ್ತೆ ಅಂತ ಅರ್ಥ. ಅಂಥದ್ರಲ್ಲಿ ಅಂಥವನ ಅನುಗ್ರಹ ಆಗ್ಲಿಕ್ಕೆ ನಾವೇನು ಮಾಡಬೇಕು ಅಂದರೆ, ಹನುಮತ್ ಜಯಂತಿ ದಿವಸ ಬೇಗ ಏಳ್ಬೇಕು. ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೂಡಲೇ ಹಾಸಿಗೆ ಮೇಲೆ ಕೂತಿರ್ತೀರಲ್ಲ, ಆಗಲೇ ಕಣ್ಣು ಮುಚ್ಚಿ ರಾಮನ ಸ್ಮರಣೆ ಮಾಡಿ, ರಾಮನ ಪಾದಗಳ ಹತ್ರ ಹನುಮಂತ ಕೈ ಮುಗಿದುಕೊಂಡಿದ್ದಾನೆ ಅಂತ ಚಿಂತಿಸಿ, ಮುಂದೆ ತಕ್ಷಣ ಹನುಮಂತನ ಬಳಿ ಪ್ರಾರ್ಥನೆ ಮಾಡಿ, ಅಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಏನಂತ, ಇವತ್ತು ನಿನ್ನ ಹುಟ್ಟಿದ ದಿವಸ, ನಿನ್ನ ಪೂಜೆಯನ್ನು ಎಷ್ಟು ಚೆನ್ನಾಗಿ ಮಾಡಬಹುದು ಅಷ್ಟು ಚೆನ್ನಾಗಿ ನೀನೇ ಮಾಡಿಸ್ಕೊ. ನನಗೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಅಲ್ಪ ಸ್ವಲ್ಪ ದೋಷಗಳಿದ್ರೆ ಖಂಡಿತ ಅದನ್ನು ಪರಿಹರಿಸು ಅಂತ ಹನುಮಂತನ ಹತ್ರ ಪ್ರಾರ್ಥನೆ ಮಾಡಿ ಮುಂದಕ್ಕೆ ಸ್ನಾನಕ್ಕೆ ಹೋಗೋದು. ಸ್ನಾನ ಎಲ್ಲ ಮುಗೀತು, ಪೂಜೆಗೆ ಅಂತ ಬರ್ತೀನಿ. ಪೂಜೆಗೆ ಅಂತ ಬಂದಾಗ ದೇವರಿಗೆ ಅಭಿಷೇಕ ಇತ್ಯಾದಿಗಳೇನಿದೆ ಎಲ್ಲ ಮಾಡಿ ಆಮೇಲೆ ಹನುಮಂತನಿಗೆ ಅಭಿಷೇಕವನ್ನು ಮಾಡಬೇಕು. ಆ ಅಭಿಷೇಕ ಅಂದೇನು? ತೀರ್ಥ ತೆಗೆಯೋದು ಅಂತ ಅರ್ಥ. ದೇವರಿಗೆ ತೀರ್ಥ ಮತ್ತು ಪ್ರಾಣದೇವರ ತೀರ್ಥ. ತೀರ್ಥವನ್ನೆಲ್ಲ ತೆಗೆದಾದ್ಮೇಲೆ ಅವತ್ತು ಈ ಸೂರ್ಯೋದಯದ ಟೈಮ್ ಇರುತ್ತಲ್ಲ, ಬಹಳ ಮುಖ್ಯ. ಯಾಕೆ? ಹನುಮಂತ ಹುಟ್ಟಿದ ಸಮಯ ಯಾವುದು ಅಂತ ಬಂದಾಗ, ಬ್ರಾಹ್ಮಿ ಮುಹೂರ್ತಲ್ಲಿ ಹನುಮಂತ ಹುಟ್ಟಿದ್ನ, ಸಂಜೆ ಹುಟ್ಟಿದ್ನ, ರಾತ್ರಿ ಹುಟ್ಟಿದ್ನ? ಅಲ್ಲ, ಸೂರ್ಯೋದಯದ ಸರಿಯಾದ ಸಮಯಕ್ಕೆ ಹನುಮಂತ ದೇವರು ಹುಟ್ಟಿದ್ದಾರೆ. ಹಾಗಾಗಿ ಹುಟ್ಟಿದ ಕ್ಷಣ ಬಹಳ ಇಂಪಾರ್ಟೆಂಟ್. ಕೃಷ್ಣಾಷ್ಟಮಿ ದಿವಸ ನಾವು ಎಷ್ಟು ಆ ಘಳಿಗೆಗೆ ಕಾಯ್ತಾ ಇರ್ತೀವಿ, ಆ ಕ್ಷಣಕ್ಕೆ. ಅದೇ ರೀತಿ ಹನುಮಂತ ದೇವರ ಭಕ್ತ ಆ ಸೂರ್ಯೋದಯಕ್ಕೆ ಹುಟ್ಟಿದ ಸಮಯದಲ್ಲಿ ನಾವು ಅಷ್ಟೊತ್ತಿಗೆ ಪೂಜೆಯನ್ನು ಹಿಂದೆ ಮುಗಿಸಿರ್ತೀವಲ್ಲ, ಏನು ಮಾಡಬೇಕು ಆ ಸಮಯದಲ್ಲಿ ಅಂದರೆ, ಸರಿಯಾಗಿ ಷೋಡಶೋಪಚಾರ ಪೂಜೆಯನ್ನು ಆ ಹನುಮಂತ ದೇವರಿಗೆ ಆ ಸೂರ್ಯೋದಯದ ಸಮಯದಲ್ಲಿ ಮಾಡಬೇಕು. ಅಷ್ಟೇ ಅಲ್ಲ, ತೊಟ್ಟಿಲು ಹಾಕಿ ತೂಗಬೇಕು ಆ ಸಮಯದಲ್ಲಿ. ಬಹಳ ವಿಶೇಷ. ಈ ಪೂಜೆಯನ್ನು ಹನುಮತ್ ಜಯಂತಿ ದಿವಸ ಅವಶ್ಯವಾಗಿ ಮಾಡಲೇಬೇಕು. ಇದನ್ನು ಮಾಡದೇ ಇದ್ದರೆ ಇನ್ನೇನು ಮಾಡಿದ್ರು ವ್ಯರ್ಥ. ಹುಟ್ಟಿದ ದಿನ ತೊಟ್ಲಲ್ಲಿ ಮುಖ್ಯ ಪ್ರಾಣದೇವರ ಪ್ರತಿಮೆಯನ್ನಿಟ್ಟು, ಅಂದರೆ ಹನುಮಂತನ ಪ್ರತಿಮೆ ಆಗಬಹುದು, ಭೀಮ ಮಧ್ವಾಚಾರ್ಯ ಪ್ರತಿಮೆ ಇದ್ರೆ ಅದನ್ನು ಇಟ್ಟು ತೂಗಬೇಕು. ತೂಗ್ತಾ ಏನು ಹೇಳಬೇಕು? ಒಂದು ಶ್ಲೋಕ ಇದೆ, ಆ ಶ್ಲೋಕದಿಂದ ಅರ್ಘ್ಯವನ್ನು ಕೊಡಬೇಕು ಅದೇ ಸಮಯದಲ್ಲಿ. ಅಷ್ಟೇ ಅಲ್ಲದೆ ಆ ಶ್ಲೋಕವನ್ನು ಹೇಳ್ಕೊಡ್ತಾ ತೂಗಬೇಕು. ಹಾಗಾದ್ರೆ ಆ ಶ್ಲೋಕ ಯಾವುದು ಅಂದಾಗ, ಆ ಶ್ಲೋಕ ಹೀಗಿದೆ: ನಮಸ್ತೆ ವಾಯುಪುತ್ರಾಯ ಧ್ವಂಸಿತಾಮರವೈರಿಣೆ ಸುಜನಾಂಬುಧಿಚಂದ್ರಾಯ ಭವಿಷ್ಯತ್ ಬ್ರಹ್ಮಣೇ ನಮಃ ಅಂತ. ವಾಯುವಿನ ಪುತ್ರ, ಹಾಗೆ ಎಲ್ಲ ಶತ್ರುಗಳನ್ನು, ದೇವತೆಗಳದಾಗಲಿ ಋಷಿಗಳ ಶತ್ರುಗಳಾಗಲಿ ಎಲ್ಲರನ್ನೂ ಕೊಂದವನು. ಹಾಗೆ ಸಜ್ಜನರಿಗೆ ಇವನು ಚಂದ್ರಂತ. ಚಂದ್ರ ಬಂದಾಗ ಸಮುದ್ರ ಉಕ್ಕೇ ಇರ್ತಾ ಇರುತ್ತೆ. ಹಾಗೆ
ಒಳ್ಳೆಯವ್ರಿಗೆಲ್ಲ ಒಳ್ಳೆ ಕಾಲ ಯಾವಾಗ ಬರುತ್ತೆ? ಹನುಮಂತ ನಮ್ಮ ಹತ್ರ ಬರ್ತಾ ಇದ್ದಾಗ. ಹಾಗಾಗಿ ಹನುಮಂತ ನಮಗೆ ಚಂದ್ರಂತರ ಅಂತ ವರ್ಣಿಸಿ ಕೊನೆಗೆ ಮುಂದೆ ಬ್ರಹ್ಮ ಪದವಿಗೆ ಬರುವಂಥ ಹನುಮಂತನಿಗೆ ನಮಸ್ಕಾರ. ಈ ರೀತಿ ಶ್ಲೋಕವನ್ನು ಹೇಳಿ ಈ ಸೂರ್ಯೋದಯದ ಸಮಯಕ್ಕೆ ಅರ್ಘ್ಯವನ್ನು ನೀಡಬೇಕು. ಅರ್ಘ್ಯ ನೀಡೋ ಅಂದರೆ ಶಂಖ ತಗೊಂಡು ತುಂಬಿಸ್ಕೊಂಡು ಹಾಕೋದು ಅಂತಲ್ಲ. ಬೊಗಸೆ ಅಂದರೆ ಕೈಯಲ್ಲಿ ಉದ್ಧರಣೆಯಿಂದ ನೀರನ್ನು ಹಾಕ್ಕೊಂಡು 2 ಕೈಯಿಂದ ಅರ್ಘ್ಯ ಪಾತ್ರೆಗೆ ಈ ಶ್ಲೋಕವನ್ನು ಹೇಳಿ ಬಿಡೋದು. ಇದನ್ನು ಎಷ್ಟು ಸಲ ಮಾಡಬೇಕು? 3 ಸಲ ಮಾಡಿ ಈ ಶ್ಲೋಕವನ್ನು ಹೇಳ್ಕೊಂಡು. ಇದಾದ್ಮೇಲೆ ತೊಟ್ಟಿಲು ತೂಗಬೇಕಲ್ಲ. ಆ ತೊಟ್ಟಿಲು ತೂಗುವಂಥ ಸಮಯದಲ್ಲಿ ನಿಮಗೆ ಹನುಮಂತನ ಸ್ತೋತ್ರ ಯಾವುದು ಬರುತ್ತೋ ಆ ಸ್ತೋತ್ರವನ್ನು ಹೇಳ್ಬೋದು. ಈ ಶ್ಲೋಕವನ್ನೇ 108 ಸಲ ಹೇಳಿ, ತೊಂದರೆ ಇಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಆ ತೊಟ್ಟಿಲು ಸೇವೆಯನ್ನು ಮಾಡಿದರೆ ಹನುಮಂತನ ವಿಶೇಷ ಅನುಗ್ರಹದಿಂದ ಒಳ್ಳೆಯ ಸಂತಾನ ಭಾಗ್ಯ. ಬರೀ ಇಷ್ಟೇ ಅಲ್ಲ, ಆ ತೊಟ್ಟಿಲು ಪೂಜೆಯಿಂದ ಇನ್ನೇನೇನೋ ಮಂಗಳ ಆಗಬೇಕು ಮನೆಗಳಲ್ಲಿ, ಅದೆಲ್ಲ ಮಂಗಳವನ್ನು ಆ ಕುಟುಂಬದವರೆಲ್ಲ ಪಡೀತಾರೆ. ಹನುಮಂತ ಅಂದರೆ ಬರೀ ನಮಗೆ ಸಂತಾನಕ್ಕೋಸ್ಕರ ಅಷ್ಟೇ ಅಲ್ಲ. ಹನುಮತ್ ಜಯಂತಿ ದಿವಸ ಅವನ ಪೂಜೆಯನ್ನು ಮಾಡೋದು. ಬುದ್ಧಿರ್ ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಅಂಥೇಳಿ ಎಲ್ಲ ಹನುಮಂತ ದೇವರ ಸ್ಮರಣೆಯಿಂದ ಮಕ್ಕಳಿಗೆ ಒಳ್ಳೆಯದಾಗತ್ತೆ, ಕುಟುಂಬದಲ್ಲಿ ಹಿರಿಯರಿಗೆ ಒಳ್ಳೆಯದಾಗತ್ತೆ, ಮಧ್ಯಮ ವಯಸ್ಸಿನವ್ರಿಗೆ ವಿವಾಹ ಆಗಬೇಕು ಅಂದರೆ ಅಂಥವ್ರಿಗೆ ವಿವಾಹ ಭಾಗ್ಯ ದೊರೆಯುತ್ತೆ. ಏನು ಸಿಗಲ್ಲ ಹನುಮಂತನ ಪ್ರಾರ್ಥನೆಯಿಂದ ಎಲ್ಲವೂ ಸಿಗತ್ತೆ. ಹಾಗಾಗಿ ಹನುಮಂತನ ಈ ತೊಟ್ಟಲಿನ ಈ ಪೂಜೆ ಏನಿದೆ ಆ ಪೂಜೆಯನ್ನು ಮಾಡಿಕೊಂಡು ಮುಂದಕ್ಕೆ ಅವನಿಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕು. ಏನು ನೈವೇದ್ಯ? ಹಣ್ಣುಗಳು, ಉಂಡೆಗಳು, ಅದನ್ನೆಲ್ಲ ಸಮರ್ಪಣೆ ಮಾಡಬೇಕು. ಆದರೆ ಒಂದು ಎಚ್ಚರ ಇರಬೇಕು, ಹನುಮಂತನಿಗೆ ನೇರವಾಗಿ ನೀವು ಮುಂದಿಟ್ಟರೆ ತಿನ್ನಪ್ಪ ಅಂದರೆ ತಿನ್ನಲ್ಲ. ಯಾಕೆ? ರಾಮನಿಗೆ ಕೊಟ್ವಾ ಅದನ್ನು ನೋಡ್ತಾನೆ ಹನುಮಂತ. ರಾಮನಿಗಲ್ಲಿ ಮೊದಲು ಕೊಡ್ಲಿಲ್ವಾ ಹನುಮಂತ ತಗೊಳ್ಳಲ್ಲ. ನಮ್ಮ ಮುಂಡೆ ನಮ್ಮ ಮುಖಕ್ಕೆ ಹಾಕ್ಬಿಡ್ತಾನೆ. ಅಂದರ್ಥ ಏನು? ಸ್ವೀಕಾರ ಮಾಡಲ್ಲ. ದೇವರಿಗೆ ಸಮರ್ಪಣೆ ಮಾಡದೇನೆ ಹನುಮಂತ ದೇವರಿಗೆ ಕೊಡಬಾರ್ದು. ದೇವರಿಗಲ್ಲಿ ಸ್ವಲ್ಪ ನೀವು ತಿನ್ಸಿದ್ರ ಅಂದರೆ ನೈವೇದ್ಯಕ್ಕೆ ಇಟ್ರ ಹನುಮಂತ ಖುಷಿಯಾಗಿ ಅದನ್ನು ತಗೊಳ್ತಾರೆ. ಹಾಗಾಗಿ ದೇವರಿಗೆ ಸಮರ್ಪಣೆ ಮಾಡಿದ ಮೇಲೆ ಹನುಮಂತ ದೇವರಿಗೆ ಆ ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕು. ಇದಾದ ಮೇಲೆ ಮುಖ್ಯವಾದ ವಿಷಯ ಏನು ಮಾಡ್ಬೋದು ಇವತ್ತಿನ್ನೂ ಆಚರಣೆ ಅಂದರೆ ಜೇನುತುಪ್ಪದ ಅಭಿಷೇಕ. ಜೇನುತುಪ್ಪ ಅಂದರೆ ತುಂಬ ಪ್ರೀತಿ ಹನುಮಂತ ದೇವರಿಗೆ. ಅಲ್ಲಿ ಸೀತಾದೇವಿ ಎಲ್ಲಿದ್ದಾಳೆ ಅಂತೆಲ್ಲ ಗೊತ್ತಾಗೋಯ್ತು. ವಾಪಸ್ ಬಂದು ಹನುಮಂತ ರಾಮಚಂದ್ರನಿಗೆ ಮುಟ್ಟಿಸ್ಬೇಕು. ಮಧ್ಯಕ್ಕೊಂದು ವನ ಸಿಕ್ತು, ಮಧುವನ. ಖುಷಿಯಾಗಿ ಎಲ್ಲರೂ ಕುಪ್ಪಳಿಸ್ತಾರೆ ಕಪಿಗಳೆಲ್ಲ. ಅಲ್ಲಿ ಜೇನುತುಪ್ಪ ಕುಡಿದಿದ್ದು ಸಂಭ್ರಮದಿಂದ. ಅದನ್ನ ಹನುಮಂತ ತುಂಬ ಖುಷಿಯಾಗಿದ್ದಾಗ ಆ ಜೇನುತುಪ್ಪವನ್ನು ಸಂಭ್ರಮದಿಂದ ಕುಡಿದಿರ್ತಾನೆ. ಹಾಗಾಗಿ ಅವನು ತುಂಬ ಖುಷಿ. ಆ ಜೇನುತುಪ್ಪ ಅಭಿಷೇಕ ಆಗ್ತಾ ಇದೆ ಅಂದರೆ ಹನುಮಂತನಿಗೆ ಅದೇ ನನ್ನ ರಾಮನ ಕೆಲಸ ನಾನು ಮಾಡಿದ್ನಲ್ವ, ಆಗ ನಾನು ತುಂಬ ಎಂಜಾಯ್ ಮಾಡಿದ್ನಲ್ಲ ಅಂತ ನೆನಪಾಗತ್ತೆ ಅಂತ ಅರ್ಥ. ಆ ನೆನಪಾಗೋದ್ರಲ್ಲಿ ನಮಗೆ ಬೇಗ ಅನುಗ್ರಹ ಮಾಡ್ತಾರೆ. ಅದರಿಂದ ಜೇನುತುಪ್ಪದ ಅಭಿಷೇಕ ತುಂಬ ಹನುಮಂತ ದೇವರಿಗೆ ಪ್ರೀತಿ. ಆದರೆ ಇದರಲ್ಲೂ ಗಮನಿಸ್ಬೇಕೇನೋ, ಮೊದಲು ಜೇನುತುಪ್ಪದ ಅಭಿಷೇಕ ಸಾಲಗ್ರಾಮಕ್ಕೋ ದೇವರ ಮೂರ್ತಿಗೋ ಅಂದರೆ ರಾಮನ ಮೂರ್ತಿಗೆ ಅಥವಾ ಕೃಷ್ಣನ ಮೂರ್ತಿಗೆ ಯಾವ್ದಾರಾಗ್ಬೋದು ಆ ಮೂರ್ತಿಗೆ ಅಭಿಷೇಕ ಮಾಡಿ ಆಮೇಲೆ ಹನುಮಂತ ದೇವರಿಗೆ ಆ ಜೇನುತುಪ್ಪದ ಅಭಿಷೇಕವನ್ನು ಮಾಡಬೇಕು. ನೇರವಾಗಿ ಮಾಡಿದ್ರೆ ಹನುಮಂತ ಎಂದಿಗೂ ಸ್ವೀಕಾರ ಮಾಡಲ್ಲ. ಇದೊಂದು ತಲೆಯಲ್ಲಿ ಇರಬೇಕು. ಇನ್ನು ಮೊದಲಿಗೆ ಯಾವುದೇ ಆಗಲಿ ಪುರಶ್ಚರಣೆ ಮಾಡಬೇಕಾದ್ರೆ ನರಸಿಂಹದೇವರಿಗೆ ಪುರಶ್ಚರಣೆಯನ್ನು ಮಾಡ್ತಾರೆ. ನರಸಿಂಹದೇವರ ಸಾಲಿಗ್ರಾಮನೋ ಮೂರ್ತಿಯನ್ನು ಇಟ್ಕೊಂಡು ಎಲ್ಲ ವಿಘ್ನಗಳು ಕಳೀಲಿ ಅಂತ ಮನ್ಯು ಸೂಕ್ತದಿಂದ ಮಾಡ್ತಾರೆ. ನರಸಿಂಹದೇವರ ಬೇರೆ ಸ್ತೋತ್ರಗಳನ್ನು ಹೇಳ್ಕೊಂಡು ಮಾಡ್ತಾರೆ. ಆಮೇಲೆ ಮುಖ್ಯ ಪ್ರಾಣದೇವರಿಗೆ ಅಂದರೆ ಹನುಮಂತನಿಗೆ ಅಭಿಷೇಕವನ್ನು ಮಾಡ್ತಾರೆ. ವಿಶೇಷವಾಗಿ ಪುರಶ್ಚರಣೆಯನ್ನು ಮಾಡೋದು ಅಂತಿದ್ರೆ ಅದು ವಾಯುಸ್ತುತಿಯಿಂದಲೇ ಮಾಡಿ, ಅದು ಬಹಳ ಫಲಪ್ರದ. ನೀವು ಎಷ್ಟು ಬಾರಿ ವಾಯುಸ್ತುತಿಯನ್ನು ಪಾರಾಯಣ ಮಾಡ್ತೀರೋ ಅಷ್ಟು ಫಲ. ಮನಸ್ಸಿಗೆ ಕೆಲವ್ರಿಗಿರುತ್ತೆ, ಎಷ್ಟು ಸಲ ಮಾಡಬೇಕು? 3 ಸಲಿನ 7 ಸಲಿನ? ಈ ಹನುಮತ್ ಜಯಂತಿ ದಿವಸ ಎಷ್ಟು ಸಲ ಸಾಧ್ಯನೋ ಅಷ್ಟು ಮಾಡಿ, ಯಥಾಶಕ್ತಿ ಎಷ್ಟು ಮಾಡ್ತೀರೋ ಅಷ್ಟು ವಿಶೇಷ. ಹಾಗಾಗಿ ಅವಶ್ಯವಾಗಿ ಪುರಶ್ಚರಣೆಯನ್ನು ಮಾಡಿ ಅಭಿಷೇಕ ಮಾಡಿದ ಆ ಜೇನುತುಪ್ಪವನ್ನು ಮನೆಯಲ್ಲಿರೋರು ಎಲ್ಲರೂ ಒಂದು ಉದ್ಧರಣೆಯನ್ನಾದರೂ ಕೂಡ ತಗೊಳ್ಬೇಕು, ಬಹಳ ವಿಶೇಷ. ಇನ್ನು ಹನುಮಂತನಿಗೆ ಪೂಜೆಯನ್ನು ಮಾಡ್ತಾ ಗಂಧ, ಪುಷ್ಪ, ಅಕ್ಷತೆ ಈ ಎಲ್ಲದರಿಂದ ಪೂಜೆಯನ್ನು ಮಾಡಬೇಕು. ಇದಾದ್ಮೇಲೆ ಮುಖ್ಯವಾಗಿ ಹನುಮಂತನ ದೋರಬಂಧನ ಅಂತ. ದೋರಬಂಧನ ಅಂದರೆ ಅವನ ಕಟ್ಟು ಹಾಕೋದು ಅಂತ ಅರ್ಥ ಅಲ್ಲ. ಅವನಿಗೆ ದಾರವನ್ನು ಸಮರ್ಪಣೆ ಮಾಡಬೇಕು. ಯಾವಾಗ? ಗಂಧ, ಪುಷ್ಪ, ಧೂಪ, ದೀಪ ಎಲ್ಲ ಪೂಜೆಯನ್ನು ಮಾಡ್ತೀವಿ. ಮಾಡಿ ಆದಮೇಲೆ ಹನುಮಂತನ ಬಳಿ ದೋರವನ್ನು ಸ್ಥಾಪನೆ ಮಾಡ್ತೀವಿ, ಅಂದರೆ ದಾರ. ಭಗವಂತನಿಗೆ ಅರ್ಪಣೆ ಮಾಡಿ ಹನುಮಂತನಿಗೆ ಅರ್ಪಣೆ ಅಂತಲೇ ಅರ್ಥ. ಅದು ಮಾಡಿ ಅದನ್ನು ಕಟ್ಕೊಳ್ಬೇಕಾದ್ರೆ ಒಂದು ಶ್ಲೋಕ ಇದೆ. ಶ್ಲೋಕವನ್ನು ಹೇಳಿ ಕಟ್ಕೊಳ್ಬೇಕು. ಇದು ಮನೆಯಲ್ಲೇ ಎಲ್ಲರೂ ಕೂಡ ಕಟ್ಕೊಳ್ಬೋದು ಹನುಮಂತನ ಈ ದಾರವನ್ನು. ಆ ಶ್ಲೋಕ ಹೀಗಿದೆ, ಅದು ಡಿಸ್ಪ್ಲೇ ಆಗುತ್ತೆ, ಗಮನಿಸಿ.
ಹನುಮಂದೋರ ರೂಪೇಣ ಸಂಸ್ಥಿತೋ ಮಯಿ ಸರ್ವದಾ ಸರ್ವಾಪದ್ಭ್ಯೋ ರಕ್ಷ ರಕ್ಷ ಪ್ರಸೀದ ಕಪಿ ಪುಂಗವ. ಆ ದಾರವನ್ನ ಏನು ಕಟ್ಕೊಳ್ತೀವಿ, ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅದು ಹನುಮಂತ ದೇವರ ಆ ರೂಪದಲ್ಲಿ ಇರ್ತಾರೆ ಅಂತ. ಅದು ಎಲ್ಲಿ ಬಲಭುಜಕ್ಕೆ ಗಂಡಸರು ಕಟ್ಕೊಳ್ತಾರೆ, ಕೊರಳಿಗೆ ಕಟ್ಕೊಳ್ತಾರೆ, ಕೈಗೆ ಕಟ್ಕೊಳ್ತಾರೆ. ಅಂದರೆ ಆ ದಾರದ ರೂಪದಲ್ಲಿ ಹನುಮಂತ ದೇವರೇ ಬಂದು ನಮ್ಮ ದೇಹವನ್ನು ರಕ್ಷಣೆ ಮಾಡ್ತಾರೆ. ಎಲ್ಲ ಆಪತ್ತುಗಳಿಂದ ಕಪಿಪುಂಗವ, ನನ್ನನ್ನು ರಕ್ಷಣೆ ಮಾಡು ಮಾಡು, ನನ್ನ ಮೇಲೆ ಅನುಗ್ರಹವನ್ನು ತೋರಿಸುವಂತ ಈ ಭಾವದಿಂದ ಈ ಶ್ಲೋಕವನ್ನು ಹೇಳಿ ಕಟ್ಕೊಡೋದು. ಆದರೆ ಕಟ್ಕೊಳ್ಳೋದು ಸರಿ, ಅದ್ರ ವಿಸರ್ಜನೆ ಯಾವಾಗ? ಮುಂದಿನ ವರ್ಷ ಹನುಮತ್ ಜಯಂತಿ ಬರೋವರೆಗೂ ಕಟ್ಕೊಂಡಿರ್ಬೇಕು. ಅದಾದ್ಮೇಲೆ ಅವತ್ತಿನ ದಿವಸನೇ ಇನ್ನೊಂದು ಹೊಸ ಏನು ದಾರವನ್ನು ಕಟ್ಕೊಳ್ತೀವಿ ಸಮರ್ಪಣೆ ಮಾಡಿ, ಅದರ ಮುಂಚೆ ಈ ಹಳೇ ದಾರವನ್ನು ವಿಸರ್ಜನೆ ಮಾಡಬೇಕು. ಅದನ್ನು ವಿಸರ್ಜನೆ ಮಾಡ್ಬೇಕಾದ್ರೆ ಹಾಗೆ ಸುಮ್ಮನೆ ಹಿಂಗೆ ಕಿತ್ತಾಕ್ಬಿಟ್ಟು ಹಂಗೆ ಎಸ್ದು ಬಿಡೋದಲ್ಲ. ಅವಾಗಲೂ ಒಂದು ಶ್ಲೋಕವನ್ನು ಹೇಳ್ಕೊಳ್ಬೇಕು, ಸರಿಯಾದ ಕಡೆ ಹೋಗಿ ವಿಸರ್ಜನೆ ಮಾಡಬೇಕು. ಈಗ ಯಾವ್ದಾದ್ರು ಗಿಡ ಇರುತ್ತೆ, ತುಳಸಿ ಗಿಡಗಲ್ಲ, ಅದು ಬಿಟ್ಟು ಇನ್ಯಾವ್ದಾದ್ರು ಗಿಡದ ಹತ್ರನೋ ಭೂಮಿಯಲ್ಲಿ ಎಲ್ಲಾದರೂ ಮಣ್ಣು ಎಲ್ಲಿ ಪವಿತ್ರವಾದ ಸ್ಥಳ ಇರುತ್ತೆ ಅಲ್ಲಿ ಹೋಗಿ ಅದನ್ನು ಹಾಕಬೇಕು. ಅದನ್ನೆಲ್ಲರೂ ತುಳ್ಕೊಂಡು ಹೋಗ್ಬಾರ್ದು, ಅಂಥ ಸ್ಥಳವಾಗಿರಬೇಕು, ಅಂಥ ಕಡೆ ಹಾಕಬೇಕು. ಹಾಗಾದ್ರೆ ಆ ಶ್ಲೋಕವನ್ನು ಏನು ಹೇಳಬೇಕು ಅಂದರೆ, ನೂತನಂ ದೋರಮಾವಾಹ್ಯ ಯಥಾಶಕ್ತ್ಯಾಭಿಪೂಜ್ಯ ಚ ಯತೋಹಂ ಧೃತವಾನಸ್ಮಿ ಜೀರ್ಣದೋರಮಮುಂ ತ್ಯಜೆ. ಈಗ ನೂತನ ಹೊಸದಾದ ಈ ಹನುಮಂತನಿಗೆ ಸಮರ್ಪಿತವಾದ ದಾರವನ್ನು ಕಟ್ಕೊಳ್ತೀನಿ. ಯಥಾಶಕ್ತಿ ನಾನು ಪೂಜೆ ಮಾಡಿದ್ದೀನಿ. ಹಿಂದೆ ನಾನು ಇದನ್ನು ಕಟ್ಕೊಂಡಿದ್ದೆ, ಈ ಜೀರ್ಣವಾಗಿದೆ ಈಗ, ಯಾಕೆಂದರೆ ಕಟ್ಟಾಗ್ಬಿಡುತ್ತಲ್ಲ ದಾರಗಳು, ಆದ್ದರಿಂದ ಜೀರ್ಣವಾದ ರೀತಿಯಲ್ಲಿ ಆಗೋಗಿದೆ, ಅದನ್ನು ವಿಸರ್ಜನೆ ಮಾಡ್ತೀನಿ, ಹೊಸದನ್ನು ಕಟ್ಕೊಳ್ತೀನಿ ಅಂತ ಈ ಮಂತ್ರವನ್ನು ಹೇಳ್ಕೊಂಡು ಹಿಂದಿನಂತನ್ನು ವಿಸರ್ಜನೆ ಮಾಡಿ ಒಂದು ಕಡೆ ಹಾಕಿ ನೂತನವಾದ ಒಂದು ಹನುಮಂತನ ದಾರವನ್ನು ಕಟ್ಕೊಳ್ಬೇಕು. ಆದ್ದರಿಂದ ಎಂದಿಗೂ ಹನುಮಂತನ ದಾರವನ್ನು ಒಮ್ಮೆ ಕಟ್ಟಿಕೊಂಡ್ರೆ ಮತ್ತೆ ಹನುಮತ್ ಜಯಂತಿ ಬಂದಾಗಲೇ ಅದರ ವಿಸರ್ಜನೆ. ಮುಖ್ಯವಾಗಿ ಹನುಮಂತನ ಅನುಗ್ರಹ ಎಲ್ರಿಗೂ ಆಗ್ಬೇಕು ಸತ್ಯ, ಆದರೆ ಮಕ್ಕಳಿಗೆ ಕಟ್ಟಿ ತುಂಬ ವಿಶೇಷ. ಹನುಮಂತನ ಅನುಗ್ರಹ ಚಿಕ್ಕ ವಯಸ್ಸಿನಿಂದ ಇರಲೇಬೇಕು, ಚಿಕ್ಕ ಮಗುವಿನಿಂದ ಹಿಡಿದು. ಯಾಕೆಂದರೆ ಆಗಲೇ ಹೇಳಿದಂತೆ ಬುದ್ಧಿ, ಒಂದು ಬಲ, ಮಾನಸಿಕ, ಶಾರೀರಿಕ ಎಲ್ಲ ಥರದ ಬಲ, ಅಷ್ಟೇ ಅಲ್ಲ ಐಶ್ವರ್ಯ, ಒಳ್ಳೆ ಶಕ್ತಿಯನ್ನು ಆ ಹನುಮಂತ ದೇವರು ಕೊಡ್ತಾರೆ. ಚಿಕ್ಕ ಮಕ್ಕಳು ವಿಶೇಷವಾಗಿ ಈ ದಾರವನ್ನು ಕಟ್ಕೊಳ್ಳೋ ಥರ ದೊಡ್ಡವರು ತಾವು ಮಾಡಬೇಕು. ಅದನ್ನು ಹಾಗೆ ಕಾಪಾಡಿಕೊಂಡ್ರೆ ಬಹಳ ವಿಶೇಷ. ಇನ್ನು ಹನುಮತ್ ಜಯಂತಿ ದಿವಸ ಇನ್ನು ಅನೇಕ ಥರ ಹನುಮಂತನ ಸೇವೆಯನ್ನು ಮಾಡಬಹುದು. ಯಾವ್ಯಾವ ಥರ ಮಾಡಬಹುದು ಅಂತ ಒಂದೊಂದೇ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲವನ್ನು ಮಾಡಲೇಬೇಕು ಅಂತಲ್ಲ, ಆದರೆ ಇಷ್ಟರಲ್ಲಿ ಒಂದಾದರೂ ಆಗಿರಬೇಕು. ಆಗ ನಮಗೆ ಹನುಮಂತನ ವಿಶೇಷ ಅನುಗ್ರಹ ಆಗತ್ತೆ ಅನ್ನೋದ್ರಲ್ಲಿ ಮುಖ್ಯ ದೃಷ್ಟಿಯನ್ನು ಎಲ್ಲರೂ ತಾಳ್ಬೇಕು. ಹಾಗಾದ್ರೆ ಏನು ಮಾಡ್ಬೋದು ಅಂದರೆ, ಈ ಕೆಂಪು ರಂಗೋಲಿ ಇರುತ್ತಲ್ಲ ಅದರಿಂದ ಹನುಮಂತನ ಚಿತ್ರ ಬರಿಬೇಕು. ಹನುಮಂತನ ಎದೆ ಭಾಗದಲ್ಲಿ ಶ್ರೀರಾಮ ಅಂತ ಇರಬೇಕು. ಆಗ ವಿಶೇಷವಾಗಿ ಆ ರಂಗೋಲಿಯ ಮುಖಾಂತರ ನೀವು ಹನುಮಂತನ ಅನುಗ್ರಹವನ್ನು ಪಡಿಬೋದು. ಇದು ಎರಡನೆಯದು, ಹನುಮಂತ ದೇವರಿಗೆ ವಿಳೆದೆಲೆ ಅಲಂಕಾರ ಏನಿದೆ ಅದು ಬಹಳ ವಿಶೇಷ. ಆ ವಿಳೆದೆಲೆಯಲ್ಲೂ ಕೂಡ ಅನೇಕ ರೀತಿಯಾಗಿ ಕಟ್ತಾರೆ, ಹಣ್ಣುಗಳು ಇತ್ಯಾದಿಗಳನ್ನು ಹಾಕಿ ಅದನ್ನು ಸಮರ್ಪಣೆ ಮಾಡೋದು ಹನುಮಂತನಿಗೆ ತುಂಬ ಪ್ರೀತಿ. ಇನ್ನು ಅಶ್ವತ್ಥ ವೃಕ್ಷ ಅನ್ನೋದು ಬಹಳ ಪ್ರೀತಿ ಹನುಮಂತನಿಗೆ. ಅದರಿಂದ ಈ ಅಶ್ವತ್ಥ ಮರದ ಎಲೆಯನ್ನು ಸಂಗ್ರಹ ಮಾಡಿಕೊಂಡು ಆ ಎಲೆಯಿಂದ ಆ ಹನುಮಂತನಿಗೆ ಪೂಜೆಯನ್ನು ಮಾಡೋದು. ಇನ್ನು ಬಿಳಿ ಎಕ್ಕದೆಲೆ ಏನಿದೆ ಅದರಲ್ಲಿ ಶ್ರೀರಾಮ ಅಂತ ಬರೆದು ಆ ಹನುಮಂತನಿಗೆ ಸಮರ್ಪಣೆ ಮಾಡೋದು ಅಷ್ಟೇ ಸಂತೋಷದಾಯಕ. ಇನ್ನು ಜಾತಕದಲ್ಲಿ ಯಾರಿಗೆ ಯಾವುದೇ ಗ್ರಹದ ಪೀಡೆ ಇರಲಿ, ಆ ಗ್ರಹಕ್ಕೆ ಸಂಬಂಧಪಟ್ಟ ಧಾನ್ಯ ಇರುತ್ತೆ, ಅಕ್ಕಿ ಗೋಧಿ ಎಲ್ಲ ಇರುತ್ತೆ ಒಂದೊಂದು ಗ್ರಹಕ್ಕೆ. ಅದನ್ನು ತಿಳಿದುಕೊಂಡು ನೀವು ಆ ಧಾನ್ಯವನ್ನು ಹನುಮಂತನ ದೇವಸ್ಥಾನಕ್ಕೆ ಬಂದು ಅಲ್ಲಿ ಸಮರ್ಪಣೆಯನ್ನು ಮಾಡೋದು ಬಹಳ ವಿಶೇಷ. ಇಲ್ಲ ಯಾರಾದ ಮನೇಲಿ ಹನುಮಂತನ ಮೂರ್ತಿ ಇರುತ್ತೆ, ಅವ್ರಿಗೆ ಹೋಗಿ ದಾನವನ್ನಾಗಿ ಕೊಟ್ಟರು ಆಯ್ತು. ಆದರೆ ಮರೀದೆ ದಾನ ಕೊಡ್ಬೇಕಾದ್ರೆ ದಕ್ಷಿಣೆ ಸಮೇತ ಕೊಡ್ಬೇಕು. ಇಲ್ಲಿ ಅಕ್ಕಿಯನ್ನು ಮಾತ್ರ ಕೊಡೋದು ಅಂತಲ್ಲ, ಜೊತೆಗೆ ದಕ್ಷಿಣೆ ಇರಬೇಕು, ಅದನ್ನ ತಪ್ಪದೇ ಮಾಡ್ಬೇಕು. ಯಾಕೆಂದ್ರೆ ದಕ್ಷಿಣೆ ಕೊಡದೇ ಇದ್ರೆ ದೇವರಿಗೆ ಪ್ರೀತಿ ಆಗಲ್ಲ. ದಕ್ಷಿಣೆ ಜೊತೆಗೇನೆ ಕೊಡಬೇಕು. ಅದನ್ನ ತಲೆಯಲ್ಲಿ ಇಟ್ಕೊಂಡು ಮುಂದೆ ಶನಿಗ್ರಹದ ಪೀಡೆಗೆ ವಿಶೇಷವಾಗಿ ಪರಿಹಾರಕ ಹನುಮಂತ ದೇವರೇ. ಯಾಕೆ ಶನಿದೇವರಿಗೆ ಹನುಮಂತನ ಕಂಡ್ರೆ ತುಂಬಾ ಇಷ್ಟ. ಹನುಮಂತನ ಆರಾಧನೆ ಮಾಡ್ತಾರೆ ಅಂದ್ರೆ ಅಂಥ ಕಡೆ ಶನಿ ಪೀಡೆನೂ ಇರಲ್ಲ. ಆದ್ರಿಂದಲೇ 7 ಶನಿ ಆಗಲಿ, ಅಷ್ಟಮ ಶನಿ ಆಗಲಿ, ಚತುರ್ಥ ಶನಿ ಆಗಲಿ, 3, 7, 9ನೇ ದೃಷ್ಟಿ ಏನು ಬೇಕಾದಿರಲಿ, ಈ ಶನಿಗ್ರಹದ ಬಾಧೆ ಖಂಡಿತ ತಟ್ಟಲ್ಲ. ಹನುಮಂತನ ಪೂಜೆಯನ್ನು ಈ ಜಯಂತಿ ದಿವಸ ವಿಶೇಷವಾಗಿ ಮಾಡಿ. ಇದರ ಜೊತೆಗೆ ಈ ಒಂದು ಶ್ಲೋಕವನ್ನ 1000 ಸಲ ವಿಶೇಷವಾಗಿ ಪಾರಾಯಣ ಮಾಡಿ.
ಹನುಮಂತ ಖಂಡಿತ ಬೇಗ ಅನುಗ್ರಹಿಸ್ತಾನೆ. ಯಾವ ಶ್ಲೋಕ ಅಂದರೆ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತನ ಸ್ಮರಣೆಯಿಂದ ಎಲ್ಲ ಸಿಗುತ್ತೆ. ಈ ಶ್ಲೋಕದಲ್ಲಿ ಹೇಳಿತ್ತು, ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಭಯ ಹೋಗುತ್ತೆ, ಆರೋಗ್ಯವಾಗಿರ್ತೀರಿ, ಜಾಡ್ಯ ಹೋಗುತ್ತೆ, ವಾಕ್ಪಟುತ್ವ ಬರುತ್ತೆ. ಈ ಥರದ ಎಲ್ಲ ಫಲಗಳು ಸಿಗುತ್ತೆ. ಜಾಡ್ಯ ಅಂದ್ರೇನು? ಈ ಮಕ್ಕಳಿಗೆ ಸೋಂಬೇರ್ತನ ಜಾಸ್ತಿ ಇರುತ್ತೆ, ಓದೋದೇ ಇಲ್ಲ. ಶಕ್ತಿ ಇರುತ್ತೆ, ಯೋಗ್ಯತೆ ಎಲ್ಲ ಇದೆ, ಓದೋದೇ ಇಲ್ಲ. ಅಂಥವ್ರಿಗೆಲ್ಲ ಅದು ಹೋಗಬೇಕು ಅಂತಾದರೆ ಹನುಮಂತನ ಸ್ಮರಣೆ ಮಾಡಬೇಕು. ಯಾವಾಗಲೂ ಒಂದು ಉತ್ಸಾಹ. ಇಲ್ಲಾಂದರೆ ಸುಮ್ಮನೆ ಮಲ್ಕೊಂಡಿರ್ತಾರೆ ಮಕ್ಕಳು, ಇಲ್ಲ ಕೇಳೋದೇ ಇಲ್ಲ, ಏನೋ ಮಾಡ್ತಾ ಇರ್ತಾರೆ, ಅವೆಲ್ಲ ಹೋಗುತ್ತೆ. ಇನ್ನೊಂದು ವಾಕ್ಪಟುತ್ವ. ವಾಕ್ಪಟುತ್ವ ಅಂದ್ರೇನು? ಮಾತಿನ ಶಕ್ತಿ. ಎಲ್ಲ ಪಾಪ ಮಕ್ಳಿಗೆ ಅರ್ಥ ಆಗಿರುತ್ತೆ, ಆದರೆ ಹೇಳಲಿಕ್ಕೆ ಸರಿಗೆ ಬರಲ್ಲ. ಆದ ರೀತಿ ದೋಷ ಹೋಗಬೇಕು ಅಂದರೆ ಕೆಲವರು ಉಗ್ತಾ ಇರ್ತಾರೆ, ಅಂದರೆ ಮಾತು ಸ್ವಲ್ಪ ತೊದಲು ಮಾತಾಡ್ತಾ ಇರ್ತಾರೆ. ಕೆಲವು ಗೂ ಗೂ ಅಂತ ಏನೋ ಆ ಶಬ್ದ ಹೇಳೋದೇ ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟೋ ಹೊತ್ತಾಗಬೇಕು, ಹಂಗೆ ಹೇಳ್ತಾ ಇರ್ತಾರೆ. ಈ ಎಲ್ಲ ದೋಷ ಪರಿಹಾರ ಆಗಬೇಕು ಅಂದರೆ, ಒಳ್ಳೆ ವಾಕ್ಪಟುತ್ವ, ಮಾತಿನ ಶಕ್ತಿ ಸಿಗಬೇಕು ಅಂತಾದರೆ ಈ ಹನುಮಂತರ ಸ್ಮರಣೆ ಹನುಮತ್ ಜಯಂತಿ ದಿವಸ ವಿಶೇಷವಾಗಿ ಮಾಡಬೇಕು. ಹಾಗಂತ ಇದೊಂದು ತಲೆಯಲ್ಲಿ ಇಟ್ಕೊಳ್ಬಾರ್ದು, ಹೇಗಿದ್ರು ನಮ್ಗೆ ಚೆನ್ನಾಗಿದೆ ತಾನೇ, ಮಾತಾಡಲಿಕ್ಕೂ ಚೆನ್ನಾಗಿ ಬರುತ್ತೆ, ಏನು ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ಎಲ್ಲವೂ ಸರಿ ಇದೆಯಲ್ಲ, ನನ್ನ ಮಗಳು ಚೆನ್ನಾಗಿ ಓದ್ತಾ ಇದ್ದಾಳೆ, ಹಾಗೆಲ್ಲ ಅಲ್ಲ. ಹಿರಿಯರಾಗಲಿ, ಅಂದರೆ ಚೆನ್ನಾಗಿರೋರಾಗಲಿ, ಹಿರಿಯರಾಗಲಿ, ಆಯಿತು ನಮ್ಮ ಕರ್ತವ್ಯ ಇನ್ನೇನು ಜೀವನದಲ್ಲೆಲ್ಲ ಆಗೋಯ್ತು ಅಂತ ಹಾಗಿರಬೇಡಿ. ಹನುಮಂತನ ಅನುಗ್ರಹ ಪ್ರತಿ ಕ್ಷಣ ನಮಗಿರಲೇಬೇಕು. ಇಲ್ಲ ಅಂದರೆ ಉಸಿರಾಟವನ್ನು ಮಾಡಿಸ್ತಾರವನೇ ಹನುಮಂತ ದೇವ, ಮುಖ್ಯ ಪ್ರಾಣನಾಗಿ ಗಾಳಿಯ ರೂಪದಲ್ಲಿ. ಅವನ ಅನುಗ್ರಹ ಇಲ್ಲದೆ ಇದ್ದರೆ ನಮ್ಮ ಜೀವನದಲ್ಲಿ ಒಂದು ಕ್ಷಣವೂ ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅಂತ ಹನುಮಂತನನ್ನು ಆದ್ದರಿಂದ ವಿಶೇಷವಾಗಿ ಎಲ್ಲರೂ ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ಈ ಶ್ಲೋಕವನ್ನು ಯಥಾಶಕ್ತಿ, 1000 ಅಂತ ಹೇಳಿದ್ದೀನಿ, ಯಥಾಶಕ್ತಿ ಎಷ್ಟು ಸಾಧ್ಯನೋ ಅಷ್ಟಂತೂ ಖಂಡಿತವಾಗಿ ಹನುಮತ್ ಜಯಂತಿ ದಿವಸ ಈ ಹನುಮಂತನ ಅನುಗ್ರಹಕ್ಕೆ ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ವಿಶೇಷವಾಗಿ ಹನುಮಂತ ದೇವರು ಅನುಗ್ರಹ ಮಾಡ್ತಾರೆ ಅಂತ ತಿಳಿಸ್ತಾ, ಇನ್ನೊಂದು ಮನೆಗಳಲ್ಲಿ ಅಥವಾ ದೇವಸ್ಥಾನದಲ್ಲಿ ಹೋಮವನ್ನು ಆಚರಣೆ ಮಾಡೋದು ಬಹಳ ವಿಶೇಷ. ಅಂದರೆ ಪವಮಾನ ಹೋಮ ಏನಿದೆಯಲ್ಲ, ತುಂಬ ಪವರ್ಫುಲ್ ಹೋಮ. ಆ ಪವಮಾನ ಹೋಮವನ್ನು ವಿಶೇಷವಾಗಿ ಹನುಮತ್ ಜಯಂತಿ ದಿವಸ ಮಾಡಿಸ್ಬೇಕು. ಮನೇಲಾರು ಮಾಡಿಸಿ, ಇಲ್ಲ ದೇವಸ್ಥಾನದಲ್ಲಿ ನಡೀತಾ ಇದ್ರೆ ಅಲ್ಲಿ ಹೋಗಿ ಸೇವೆಯನ್ನು ಬರೆಸಿ ಭಾಗವಹಿಸಿ ಪ್ರಸಾದವನ್ನು ತಗೊಳ್ಳಿ. ಇನ್ನೊಂದು ಹೋಮ ಇದೆ, ರಾಮತಾರಕ ಮಂತ್ರ ಹೋಮ ಅಂತ, ಬಹಳ ವಿಶೇಷ. ಆ ಹೋಮವನ್ನು ಮನೇಲಿ ಮಾಡಿಸ್ಬೋದು ಅಥವಾ ದೇವಸ್ಥಾನದಲ್ಲಿ ಸೇವೆಗೆ ಬರೆಸಿ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ. ಇದರ ಜೊತೆಗೆ ರಾಮನಾಮ ಲೇಖನ ಇದೆ, ಅಂದರೆ ಶ್ರೀರಾಮಾಯ ನಮಃ. ಈ ನಾಮವನ್ನು ಬರೀಲಿಕ್ಕೆ ಶುರು ಮಾಡಿ ಒಂದು ಪುಸ್ತಕದಲ್ಲಿ, 1000 ಆಗುತ್ತೆ. ಆದಮೇಲೆ ಯಾವುದಾದ್ರು ಒಂದು ಹೋಮವನ್ನು ಮಾಡಿ ಸಮರ್ಪಣೆಯನ್ನು ದೇವರಿಗೆ ಮಾಡಿ. ಅಥವಾ ಹನುಮಂತ ನಾಮಲೇಖನ ಯಜ್ಞ, ಅಂದರೆ ಶ್ರೀ ಹನುಮತೆ ನಮಃ ಅನ್ನುವ ನಾಮವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿ ಮಕ್ಕಳ ಕೈಯಲ್ಲಿ ಬರೆಸಿ ದಿವಸ. ಯಾಕೆಂದರೆ ಮಕ್ಕಳು ಎಷ್ಟು ಸಲ ABCD ಬರೆದಿರ್ತಾರೋ ಅದ್ರ ಒಂದು ಅಂಶನೂ ಬರೆದಿರಲ್ಲ ಶ್ರೀ ಹನುಮತೆ ನಮಃ ಅಂತ, ಒಂದು ಸಲನೂ ಬರೆದಿರಲ್ಲ ಜೀವನದಲ್ಲಿ. ಹಾಗಾಗಬಾರ್ದು. ಶ್ರೀ ಹನುಮತೆ ನಮಃ ಅಂತ ಪ್ರತಿ ದಿವಸ ಒಂದು 10 ಸಲ ಬರೆದ್ರೆ ಅವ್ರ ಮುಂದೆ ಒಳ್ಳೆ ವಿದ್ಯೆಯನ್ನು ಪಡ್ಕೊಳ್ತಾರೆ. ಹನುಮಂತ ದೇವರ ಅನುಗ್ರಹ ಬೇಕು, ಬುದ್ಧಿಶಕ್ತಿ ಬಹಳ ಎಲ್ಲ ಇಂಪ್ರೂವ್ ಆಗ್ತಾ ಹೋಗುತ್ತೆ ಮಕ್ಕಳಿಗೆ. ಹಾಗಾಗಿ ಹನುಮಂತನ ನಾಮಲೇಖನ ಯಜ್ಞ, ಅದು ಯಜ್ಞದ ರೀತಿಯಲ್ಲಿ ದಿನಾ ಬರಿತಾ ಇರಬೇಕು, ಒಂದು 10 ಸಲನಾದರೂ ಬರಿಬೇಕು. ಹೀಗೆ ಹನುಮಂತನ ಸ್ತೋತ್ರ ಹೇಳ್ಕೊಳ್ಳಿ, ಹನುಮಂತನ ನಾಮವನ್ನು ಬರೀರಿ, ರಾಮನ ಜಪ ಮಾಡಿ. ಎಲ್ಲ ಹನುಮಂತ ದೇವರಿಗೆ ಬಹಳ ಪ್ರೀತಿದಾಯಕ. ಹೀಗಾಗಿ ಎಲ್ಲರೂ ತಪ್ಪದೆ ಈ ಹನುಮತ್ ಜಯಂತಿ ದಿವಸ ಎಲ್ಲ ಕ್ರಮ ಪುರಸ್ಸರವಾಗಿ ಅನುಷ್ಠಾನವನ್ನು ಮಾಡಿ ಆ ರಾಮಚಂದ್ರ ದೇವರ, ಸೀತಾದೇವಿಯ ಹಾಗೂ ಹನುಮಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ, ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಆ ಹನುಮಂತ ದೇವರ, ರಾಮದೇವರ ಹಾಗೂ ಸೀತಾದೇವಿಯ ವಿಶೇಷ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.